ಗ್ರಾಮ ಪಂಚಾಯಿತಿಯಲ್ಲಿ RTI ಹಾಕಿದ ಕಾರ್ಯಕರ್ತನಿಗೆ ಮಾಹಿತಿ ನೀಡಿ ಅಂದರೆ ಹಣ ಕೊಡಕ್ಕೆ ಬರ್ತಾರಂತೆ ಅಧಿಕಾರಿಗಳು. RTI ಕಾರ್ಯಕರ್ತನಿಗೆ ಹಣದ ಆಮಿಷ ತೋರಿಸಿದ ಪಂಚಾಯತ್ ಅಧಿಕಾರಿಗಳು ಸುಂಕನೊಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸೂರಜ್ ಗಂಭೀರ ಆರೋಪ ಮಾಡಿದ್ದಾರೆ. RTI ಬೇಡ, 1,000 ರೂಪಾಯಿ ತೆಗೆದುಕೊಳ್ಳಿ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ 15ನೇ ಹಣಕಾಸಿನ ಬಗ್ಗೆ ಮಾಹಿತಿ ಕೇಳಿದ ಕಾರ್ಯಕರ್ತ ಸೂರಜ್ ಕೋರೆ 3,010 ರೂಪಾಯಿ ಚಲನ್ ತುಂಬಿ ಅಂತ ಕೇಳಿದ. ಮಾಹಿತಿ ವಾಪಸ್ಸಾದ ಲೆಟರ್ ಕಳಿಸಿರುವ ಪಂಚಾಯಿತಿ ಅಧಿಕಾರಿಗಳು ಚಲನ್ ತುಂಬುವುದಕ್ಕೆ ಹೋದಾಗ ಹಣದ ಆಮಿಷ ತೋರಿಸಿದ ವಿಡಿಯೋ ಸೆರೆ ಹಿಡಿದಿದ್ದಾನೆ ಕಾರ್ಯಕರ್ತ. ಚಲನ್ ಹಣ ಕಟ್ಟಲಿಕ್ಕೆ ಹೋದಾಗ ಹಣದ ಆಮಿಷ ತೋರಿಸುತ್ತಾರೆ ಎಂದು ಗಂಭೀರವಾಗಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದು ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಶಶಿಧರ್ ಕೋಗಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಏನೈತ್ರಿ ಗಾಡಿ ನಾವು 1,000 ರೂಪಾಯಿ ಮಾರು ಮುಂಚೆ ಚಲನ ಅರ್ಕೆ ನಾ ಯಾನ ರಕ್ತ ಸಲಹೆ ಬಂದಿಲ್ಲ ರೀ ಅಂದ್ರೆ ರಕ್ತ ಸಲಹೆ ಬಂದಿಲ್ಲ ನಮಗೆ ಬೇಕು ಬರೀ ಹೆಂಗೆ ಇಲ್ಲ ಅವ್ರು ಸರ್ ಅದು ಅವ್ರಿಗೆ ಭೇಟಿ ಆಗೋಣ ರೀ ಅವ್ರಿಗೆ ಈಗ ನನಗೆ ಹೇಳ್ರಿ ಅವ್ರಿಗೆ ಅವ್ರಿಗೆ ಮಾಡಿ ಇಲ್ಲ ಗಾಡಿ ಚಲನ್ ತುಂಬಂದ್ರೆ ಡಾಕ್ಯುಮೆಂಟ್ ಕೊಡ್ರಿ ಲಾಸ್ಟ್ ಇರೋದಿತ್ತು ಅದು ಫೈನಲ್ ಅಂತೂ ಇರ್ತಿಲ್ಲ ಅದೇನಿಲ್ಲ ನಂಗಿಲ್ಲ ಆಪ್ಷನ್ ಐತೆ ಅದಕ್ಕೂ ರೀ ಬ್ಯಾಡ ಅಂತ ಹೇಳಿ ನಾವು ಹೆಂಗಿದ್ದೀವಿ ನಾವು ಚಿಕ್ಕೋಡಿ ಕೋರಿ ನಾನು ಇದೇ 2025-29/12/2025 ಗ್ರಾಮ ಪಂಚಾಯಿತಿ ಅಥಣಿ ಗ್ರಾಮೀಣ ಸಂಕೋನಟ್ಟಿಯಲ್ಲಿ ಮಾಹಿತಿ ಹಾಕೋದಲ್ಲಿ ಒಂದು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಮಾಹಿತಿಯಾಗಿ ನಾನು ಇವತ್ತು 28/1/2021 ನನಗೆ ಒಂದು ಲೆಟರ್ ಬರ್ತದೆ ಮನೆಗೆ. ನಾನು ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿಗೆ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬಿದ್ದೀನಿ ಇವತ್ತು ದಾಖಲಾತಿನ ಪೂರೈಸಿ ತಂದರೆ. ಅದೇ ರೀತಿ ಅವರಂತಾರೆ PDO ಸರ್ ಅವ್ರು ನನಗೆ ಹೇಳಿದ್ದಾರೆ, ಏನಾದರೂ ತೊಗೋರಿ 1,000 ರೂಪಾಯಿ ತೊಗೋರಿ, 1,000 ರೂಪಾಯಿ ತೊಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯಿತಿಯಲ್ಲಿ. ಅವರೇ ಕೊಟ್ಟಂಥ 3,010 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಕ್ಕೆ ಹೋದರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಹಾಂ, ಸಂಕೋನಟ್ಟಿ ಪಂಚಾಯಿತಿಯಲ್ಲಿ ಅವರು ಯಾರೋ ಕರಂಡಿ ಹತ್ರ ಸೆಕ್ರೆಟರಿ ಇದ್ದಾರೆ, ಅವರು ಹೇಳ್ತಿದ್ದಾರೆ. ಈಗ ನಿಮ್ಗೆ ಏನಾಗ್ಬಿಟ್ಟಿದೆ? ಈಗ ನನಗೆ ದಾಖಲಾತಿಗಳು ಎಲ್ಲ ಪೂರೈಸಬೇಕು. ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ. ಹೀಗಾಗಿ ಆದರೆ ದಾಖಲಾತಿಗಳು ಚಲನ್ ನಮಗೆ ಕೊಡ್ತಾಯಿಲ್ಲ ಅವರಿನ್ನು. ನಾನು ಇವತ್ತು ಬರೋಬ್ಬರಿ 7 ಗಂಟೆ ತನಕ ವೇಟ್ ಮಾಡಿದ್ದೇನೆ ಅಲ್ಲಿ, ಆದರೆ ನಮಗೆ ದಾಖಲಾತಿಗೂ ಕೊಡ್ತಾಯಿಲ್ಲ ಇವರು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನಗೆ ದಾಖಲಾತಿಯನ್ನು ನೀಡಲೇ ಚಲನ್ ಕೊಟ್ಟು ದಾಖಲಾತಿಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೀನಿ.